ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಐ ವೆಲ್ಕಮ್ ಯು ಆಲ್ ಟು ಇನ್ವೆಸ್ಟ್. ಈ ಒಂದು ತರಗತಿಯಲ್ಲಿ ನಾವು GST ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸಸ್ ಅಥವಾ ಸರಕುಗಳು ಮತ್ತು ಸೇವಾ ತೆರಿಗೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಂದ್ರೆ ಯಾವುದೇ ಪರೀಕ್ಷೆ ಆಗಿರ್ಬೋದು ಆ ಎಲ್ಲ ಪರೀಕ್ಷೆಗಳಿಗೆ ಬೇಕಾಗಿರ್ತಕ್ಕಂಥ ಸಮಗ್ರ ಮಾಹಿತಿಯನ್ನ ಈ ಒಂದು ತರಗತಿಯಲ್ಲಿ ನಾನು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಲಿದ್ದೇನೆ. ಸೊ ಐ ವೆಲ್ಕಮ್ ಯು ಆಲ್ ಟು ಲರ್ನ್ ಅಬೌಟ್ GST for our competitive examinations. So first and foremost ನಾವು GST ಎಂದರೆ ಏನು, ವಾಟ್ ಈಸ್ GST ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಈ ಒಂದು ತರಗತಿಯನ್ನ ಸ್ಟಾರ್ಟ್ ಮಾಡೋಣ. ಇವಾಗ ಯಾವುದೇ ಒಂದು ತೆರಿಗೆ ಅಂತ ಬಂದಾಗ ಇಂಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ, ನೇರ ತೆರಿಗೆ ಮತ್ತೆ ಪರೋಕ್ಷ ತೆರಿಗೆ ಅಂತ ಕರಿತೀವಿ. ಸೊ GST ಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತಾ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತಾ ಅಂತ ಪ್ರಶ್ನೆ ಕೇಳಿದ್ರೆ ಸೊ ಈ ಒಂದು ತೆರಿಗೆಯನ್ನ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಥವಾ ಪರೋಕ್ಷ ತೆರಿಗೆ ಅಂತ ಕರಿತೀವಿ. ಸೊ ಯಾಕೆ ಇದನ್ನ ನಾವು ಪರೋಕ್ಷ ತೆರಿಗೆ ಅಂತ ಕರಿತೀವಿ? ಫಾರ್ ಎಕ್ಸಾಂಪಲ್, ನಾವು ಡೇ ಟು ಡೇ ಲೈಫ್ ಅಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ ನ ಮತ್ತೆ ಸರ್ವಿಸಸ್ ನ ಯೂಸ್ ಮಾಡ್ತಾ ಇರ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಬಿಸ್ಕೆಟ್ ಪ್ಯಾಕ್ ಅನ್ನ ನಾವು ತೆಗೆದುಕೊಂಡಿದ್ದೇವೆ. ಆ ಬಿಸ್ಕೆಟ್ ಪ್ಯಾಕ್ ನ ಬೆಲೆ 10 ರೂಪಾಯಿ ಇದೆ ಅಂತ ತಿಳ್ಕೊಂಡ್ರೆ ನಾವು 10 ರೂಪಾಯಿಯನ್ನ ಆ ಒಂದು ಅಂಗಡಿಯವನಿಗೆ ಪೇ ಮಾಡಿರ್ತೀವಿ. ಈ 10 ರೂಪಾಯಿಯಲ್ಲಿ ಆ ಪ್ರಾಡಕ್ಟ್ ನ ಮೂಲ ಬೆಲೆ, ಫಾರ್ ಎಕ್ಸಾಂಪಲ್ 9 ರೂಪಾಯಿ ಆ ಪ್ರಾಡಕ್ಟ್ ಕಾಸ್ಟ್ ಇದ್ರೆ 1 ರೂಪಾಯಿ ಟ್ಯಾಕ್ಸ್ ನ ಸೇರಿಸಿ ನಾವು ಆ ಒಂದು ಅಂಗಡಿ ಮಾಲೀಕನಿಗೆ ಕೊಟ್ಟಿರ್ತೀನಿ. ಸೊ ಈ ಒಂದು ಟ್ಯಾಕ್ಸ್ ನಾವೇನ್ ಪೇ ಮಾಡಿರ್ತೀವಿ, ಈ ಟ್ಯಾಕ್ಸ್ ನ ಈ ಬಿಸ್ಕೆಟ್ ನ ಪ್ರೊಡ್ಯೂಸರ್ ಯಾರಿರ್ತಾರೆ ಅಂದ್ರೆ ಮ್ಯಾನುಫ್ಯಾಕ್ಚರರ್ ಯಾರಿರ್ತಾರೆ, ಸೊ ಅವರು ನಮ್ಮ ವತಿಯಿಂದ ನಮ್ಮ ಟ್ಯಾಕ್ಸ್ ಅನ್ನ ಸರ್ಕಾರಕ್ಕೆ ಪೇ ಮಾಡ್ತಾರೆ. ಸೊ ಆ ಒಂದು ಕಾರಣದಿಂದ GST ಅನ್ನ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಈ ತೆರಿಗೆಯನ್ನ ನಾವು ನೇರವಾಗಿ ಗವರ್ನಮೆಂಟ್ಗೆ ಪೇ ಮಾಡೋದಿಲ್ಲ, ನಾವು ಪೇ ಮಾಡೋದು ಯಾರಿಗೆ? ಪ್ರೊಡ್ಯೂಸರ್ಗೆ ಪೇ ಮಾಡಿರ್ತೀವಿ. ಪ್ರೊಡ್ಯೂಸರ್ ಏನ್ ಮಾಡ್ತಾನೆ, ತದನಂತರ ಸರ್ಕಾರಕ್ಕೆ ಪೇ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಇವಾಗ ಇನ್ಕಮ್ ಟ್ಯಾಕ್ಸ್ ಅಂತ ತಿಳ್ಕೊಳ್ಳೋಣ, ಅಂದ್ರೆ ಈ ಒಂದು ಆದಾಯ ತೆರಿಗೆ ಅಂತ ತಿಳ್ಕೊಳ್ಳೋಣ. ಈ ಒಂದು ಆದಾಯ ತೆರಿಗೆಯನ್ನ ವೈಯಕ್ತಿಕವಾಗಿ ನಾವು ನೇರವಾಗಿ ಸರ್ಕಾರಕ್ಕೆ ಪೇ ಮಾಡುತ್ತೀವಿ. ಸೊ ಇದನ್ನ ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು GST ಯನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಥವಾ ಪರೋಕ್ಷ ತೆರಿಗೆ ಅಂತ ಕರಿತೀವಿ. ಈ ಒಂದು ಪರೋಕ್ಷ ತೆರಿಗೆಯನ್ನ ಭಾರತ ದೇಶದಲ್ಲಿ ಗೂಡ್ಸ್ ಆಗಿರ್ಬೋದು ಅಥವಾ ಸರ್ವಿಸಸ್ ಆಗಿರ್ಬೋದು, ಸರಕುಗಳು, ನಾವ್ ಏನೇ ಪ್ರಾಡಕ್ಟ್ಸ್ ನ ಅಂದ್ರೆ ಫಿಸಿಕಲ್ ಅಥವಾ ಟ್ಯಾಂಜಿಬಲ್ ಪ್ರಾಡಕ್ಟ್ಸ್ ನ ನಾವ್ ಏನ್ ಬೈ ಮಾಡಿದ್ರು, ಮತ್ತೆ ಸೇವೆಗಳು, ಫಾರ್ ಎಕ್ಸಾಂಪಲ್ ಪ್ರತಿ ತಿಂಗಳು ನಾವು ನಮ್ಮ ಮೊಬೈಲ್ಗೆ ಏನ್ ರೀಚಾರ್ಜ್ ಮಾಡ್ತೀವಿ, ಆ ರೀಚಾರ್ಜ್ ಮಾಡುವಾಗ ನಾವು GST ಯನ್ನ ಕೂಡ ಪೇ ಮಾಡಿರ್ತೀವಿ. ಈ ರೀತಿಯಾಗಿ ನಾವ್ ಏನೇ ಸೇವೆಗಳನ್ನ ಯೂಸ್ ಮಾಡ್ಕೊಂಡ್ರು ಅಲ್ಲಿ ಇಂಡೈರೆಕ್ಟ್ ಆಗಿ ಟ್ಯಾಕ್ಸ್ ಪೇ ಮಾಡಿರ್ತೀವಿ. ಸೊ ಈ ರೀತಿಯಾಗಿ GST ಕಾನ್ಸೆಪ್ಟ್ ಅನ್ನ ಭಾರತ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಈ ಒಂದು GST ಯನ್ನ ಯಾವಾಗ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಅಂತ ಪ್ರಶ್ನೆ ಕೇಳಿದ್ರೆ 1st July 2017, ಜುಲೈ 1, 2017ರಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಯಾವ ತಿದ್ದುಪಡಿಯ ಮುಖಾಂತರ ಅಂದ್ರೆ ನಮ್ಮ ಭಾರತದ ಸಂವಿಧಾನದ 101st ಅಮೆಂಡ್ಮೆಂಟ್ ಅಥವಾ 101ನೇ ತಿದ್ದುಪಡಿಯ ಮುಖಾಂತರ GST ಯನ್ನ ಭಾರತ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ನೇಚರ್ ಆಫ್ GST. ಸೊ ಈ ಒಂದು GST ಯ ಸ್ವಭಾವ ಹೇಗಿದೆ ಅಂದ್ರೆ, ಸೊ ಇದನ್ನ ನಾವು 3 ಪಾಯಿಂಟ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ GST ಯನ್ನ ನಾವು ಕಾಂಪ್ರಹೆನ್ಸಿವ್ ಅಥವಾ ಸಮಗ್ರ ಅಂತ ಕರಿತೀವಿ. ಎರಡನೇದನ್ನ ನಾವು ಮಲ್ಟಿ ಸ್ಟೇಜ್ ಅಥವಾ ಬಹು ಹಂತದ ಅಂತ ಕರಿತೀವಿ. ಮೂರನೇದನ್ನ ನಾವು ಡೆಸ್ಟಿನೇಷನ್ ಬೇಸ್ಡ್ ಅಥವಾ ಗ್ರಾಹಕ ಆಧಾರಿತ ತೆರಿಗೆ ಅಂತ ಕರಿತೀವಿ. ಸೊ ಇದರಲ್ಲಿ ಫಸ್ಟ್ ಒನ್ ಆಗಿರ್ತಕ್ಕಂಥ ಕಾಂಪ್ರಹೆನ್ಸಿವ್ ಅಥವಾ ಸಮಗ್ರ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡೋಣ. ಕಾಂಪ್ರಹೆನ್ಸಿವ್ ಅಂತ ನಾವು ಯಾಕೆ ಕರಿತೀವಿ ಅಂದ್ರೆ, 2017ರ ಮುಂಚೆ ಭಾರತ ದೇಶದಲ್ಲಿ ಈ ತೆರಿಗೆ ಸಿಸ್ಟಮ್ ಅಥವಾ ಟ್ಯಾಕ್ಸೇಷನ್ ಸಿಸ್ಟಮ್ ಬೇರೆ ರೀತಿಯಾಗಿ ಇತ್ತು. ಬೇರೆ ಬೇರೆ ರೀತಿಯ ನಾವು ಟ್ಯಾಕ್ಸಸ್ ಅನ್ನ ಪೇ ಮಾಡ್ತಾ ಇದ್ವಿ. ಸೊ GST ಬಂದ್ಮೇಲೆ ಏನ್ ಮಾಡಿರ್ತಾರೆ ಅಂದ್ರೆ, ಮುಂಚೆ ಇರ್ತಕ್ಕಂತ ಆಲ್ಮೋಸ್ಟ್ ಆಲ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಎಕ್ಸೆಪ್ಟ್ ಫ್ಯೂ ಸ್ಟೇಟ್ ಟ್ಯಾಕ್ಸಸ್ ನ ಒಟ್ಟಿಗೆ ಸೇರಿಸ್ಕೊಂಡಿರ್ತಾರೆ. ಅಂದ್ರೆ ಕೆಲವು ರಾಜ್ಯ ತೆರಿಗೆಗಳನ್ನ ಹೊರತುಪಡಿಸಿ ಬಹುತೇಕ ಎಲ್ಲ ಪರೋಕ್ಷ ತೆರಿಗೆಗಳನ್ನ ಒಟ್ಟಿಗೆ ಸೇರಿಸಿ ಒಂದೇ ಒಂದು ಟ್ಯಾಕ್ಸ್ ಮಾಡಿರ್ತಾರೆ. ಸೊ ಅದೇ GST ಆಗಿರುತ್ತೆ. ಆ ಒಂದು ಕಾರಣದಿಂದ ಅಂದ್ರೆ ಮುಂಚೆ ಇದ್ದಂತಹ ಎಲ್ಲಾ ಸ್ಮಾಲ್ ಟ್ಯಾಕ್ಸೇಷನ್ ಪದ್ಧತಿಯನ್ನ ಒಟ್ಟಿಗೆ ಸೇರಿಸಿ ಒಂದೇ GST ಮಾಡಿರೋದ್ರಿಂದ ಈ ಪದ್ಧತಿಯನ್ನ ನಾವು ಕಾಂಪ್ರಹೆನ್ಸಿವ್ ಅಥವಾ ಸಮಗ್ರವಾದ GST ಅಂತ ಕರಿತೀವಿ. ಸೊ ಅದಾದ್ಮೇಲೆ ಇದನ್ನ ಯಾಕೆ ನಾವು ಮಲ್ಟಿ ಸ್ಟೇಜ್ ಅಥವಾ ಬಹು ಹಂತದ GST ಅಂತ ಯಾಕೆ ಕರಿತೀವಿ? ಕಾರಣ ಏನು ಅಂದ್ರೆ, GST is imposed at every step in the production process. ಅಂದ್ರೆ ಈ ಒಂದು ಉತ್ಪಾದನೆ ಪ್ರಕ್ರಿಯೆ ಏನ್ ನಡೆಯುತ್ತೆ ಆ
ಒಂದು ಉತ್ಪಾದನಾ ಪ್ರಕ್ರಿಯೆಯ ಪ್ರತಿ ಹಂತದಲ್ಲೂ GST ಯನ್ನ ಪೇ ಮಾಡ್ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಬಿಸ್ಕೆಟ್ ತಯಾರಿ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್, ಕಚ್ಚಾ ವಸ್ತುಗಳನ್ನ ಖರೀದಿ ಮಾಡ್ಬೇಕಾಗಿರುತ್ತೆ. ಆ ಕಚ್ಚಾ ವಸ್ತುಗಳನ್ನ ಖರೀದಿ ಮಾಡೋವು ಕೂಡ ಅವರು GST ಯನ್ನ ಪೇ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಅಥವಾ ಮೆಷಿನರಿ ಅಂತ ನಾವೇನ್ ಕರಿತೀವಿ, ಸೊ ಅದನ್ನ ಪರ್ಚೇಸ್ ಮಾಡೋವಾಗೂ ಅವರು GST ನ ಪೇ ಮಾಡಿರ್ತಾರೆ. ಸೊ ಪ್ರಾಡಕ್ಟ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಅದನ್ನ ಮಾರ್ಕೆಟಿಂಗ್ ಮಾಡ್ಬೇಕು. ಸೊ ಆ ಒಂದು ಮಾರ್ಕೆಟಿಂಗ್ ಮಾಡೋವಾಗೂ ಕೂಡ ಅವರು GST ಯನ್ನ ಪೇ ಮಾಡಿರ್ತಾರೆ. ಈ ರೀತಿಯಾಗಿ ಆ ಪ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಹಂತಗಳಲ್ಲೂ ನಾವು GST ಯನ್ನ ಪೇ ಮಾಡ್ಬೇಕಾಗಿರುತ್ತೆ. ಸೊ ಆ ಕಾರಣಕ್ಕೆ GST ಯನ್ನ ನಾವು ಮಲ್ಟಿ ಸ್ಟೇಜ್ ಅಥವಾ ಬಹು ಹಂತದ GST ಅಂತ ಕರಿತೀವಿ. ಅದಾದ್ಮೇಲೆ ನಾವು ಈ GST ಯನ್ನ ಏನ್ ಪೇ ಮಾಡಿರ್ತೀವಿ, ನಾವು ಅಂದ್ರೆ ಆ ಪ್ರೊಡ್ಯೂಸರ್ ಏನು GST ಯನ್ನ ಪೇ ಮಾಡಿರ್ತಾರೆ, ಆ ಒಂದು GST ಯನ್ನ ಇಟ್ ಕ್ಯಾನ್ ಬಿ ರಿಫಂಡೆಡ್ ಟು ಆಲ್ ಪಾರ್ಟೀಸ್ ಇನ್ ವೇರಿಯಸ್ ಸ್ಟೇಜಸ್ ಆಫ್ ಪ್ರೊಡಕ್ಷನ್. ಸೊ ಆ ಒಂದು GST ಅವ್ರು ಏನ್ ಪೇ ಮಾಡಿರ್ತಾರೆ, ಸೊ ಅದನ್ನ ವಿವಿಧ ಹಂತಗಳಲ್ಲಿ ಎಲ್ಲರಿಗೂ ಅದು ಮರುಪಾವತಿ ಆಗುತ್ತೆ. ಈ ಮರುಪಾವತಿ ಆಗ್ತಕ್ಕಂಥ ಕಾನ್ಸೆಪ್ಟ್ ಹೇಗಿರುತ್ತೆ ಅನ್ನೋದನ್ನ ನಾನು ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈ ಡೆಸ್ಟಿನೇಷನ್ ಬೇಸ್ಡ್ ಅಥವಾ ಈ ಒಂದು ತೆರಿಗೆಯನ್ನ ನಾವು ಗ್ರಾಹಕ ಆಧಾರಿತ ತೆರಿಗೆ ಅಂತ ಯಾಕೆ ಕರಿತೀವಿ? ಕಾರಣ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್, ಇವಾಗ ಯಾವ್ದೋ ಒಂದು ಪ್ರಾಡಕ್ಟ್ ಇರುತ್ತೆ, ಆ ಒಂದು ಪ್ರಾಡಕ್ಟ್ ನ ಬೆಲೆ 200 ರೂಪಾಯಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಈ ಒಂದು 200 ರೂಪಾಯಲ್ಲಿ ಅವನು ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಅವನಿಗೆ ಒಂದು 150 ರೂಪಾಯಿ ಅದ್ರ ಮೇಲೆ ಕಾಸ್ಟ್ ಬಿದ್ದಿದೆ. ಸೊ ಮ್ಯಾನುಫ್ಯಾಕ್ಚರ್ ನ ಮಾಡ್ಲಿಕ್ಕೆ 150 ರೂಪಾಯಿ ಅವನು ಆ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾನೆ. ಸೊ ಅದ್ರ ಮೇಲೆ 50 ರೂಪೀಸ್ ಪ್ರಾಫಿಟ್ ಇಟ್ಕೊಂಡು ಅವ್ನು ಸೇಲ್ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಸೊ ಈ 200 ರೂಪಾಯಿ ಏನಿರುತ್ತೆ, ಸೊ ಈ ಒಂದು ಬೆಲೆ ಏನಿರುತ್ತೆ, ಇದರಲ್ಲಿ ಆ ಪ್ರೊಡ್ಯೂಸರ್ ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನ ಪೇ ಮಾಡೋದಿಲ್ಲ. 150 ರೂಪಾಯಿ ಅವನು ಪ್ರೊಡ್ಯೂಸ್ ಮಾಡಿರೋದಕ್ಕೆ ಆ ಕಾಸ್ಟ್ ನ ಹಾಕಿರ್ತಾನೆ. ಅದಾದ್ಮೇಲೆ 50 ರೂಪಾಯಿ ಅವನು ಪ್ರಾಫಿಟ್ ಗೋಸ್ಕರ ಹಾಕಿರ್ತಾನೆ. ಸೊ ಈ 200 ರೂಪಾಯಿ ಮೇಲೆ ಪ್ಲಸ್ GST ಅಂತ ಹಾಕ್ತಾರೆ. ಸೊ ಈ ಒಂದು ಪ್ಲಸ್ GST ಏನಿರುತ್ತೆ, ಇದನ್ನ ಕನ್ಸ್ಯೂಮರ್ ಅಥವಾ ಗ್ರಾಹಕರು ಯಾರಿರ್ತಾರೆ, ಸೊ ಅವರು ಅದನ್ನ ಭರಿಸಬೇಕಾಗುತ್ತದೆ. ಅಂದ್ರೆ ಆ ಒಂದು ನಿಟ್ಟಿನಲ್ಲಿ ಆ ಪ್ರೊಡ್ಯೂಸರ್ ಏನಿರ್ತಾನೆ, ಅವನು ಯಾವುದೇ ರೀತಿಯ GST ಯನ್ನ ಈ ಒಂದು ಪ್ರಾಡಕ್ಟ್ ಮೇಲೆ ಪೇ ಮಾಡ್ತಾ ಇಲ್ಲ. GST ನ ಪೇ ಮಾಡ್ತಾ ಇರ್ತಕ್ಕಂಥವ್ರು ಯಾರು? ಅಲ್ಟಿಮೇಟ್ ಕನ್ಸ್ಯೂಮರ್ ಅಥವಾ ಗ್ರಾಹಕರು ಈ ಒಂದು GST ಯನ್ನ ಪೇ ಮಾಡ್ತಾರೆ. ಆ ಕಾರಣಕ್ಕಾಗಿ ನಮ್ಮ ದೇಶದ GST ಯನ್ನ ನಾವು ಡೆಸ್ಟಿನೇಷನ್ ಬೇಸ್ಡ್ ಅಥವಾ ಗ್ರಾಹಕ ಆಧಾರಿತ ತೆರಿಗೆ ಅಂತ ಕರಿತೀವಿ. ಬಿಕಾಸ್ ಇಟ್ ಈಸ್ ಕಲೆಕ್ಟೆಡ್ ಫ್ರಮ್ ದಿ ಪಾಯಿಂಟ್ ಆಫ್ ಕನ್ಸಂಪ್ಷನ್. ಆ ಒಂದು ಪ್ರಾಡಕ್ಟ್ ಏನಿರುತ್ತೆ ಅದನ್ನ ಕನ್ಸ್ಯೂಮ್ ಮಾಡುವಾಗ ಅಥವಾ ಗ್ರಾಹಕರ ಹಂತದಲ್ಲಿ ಪೇ ಮಾಡಲಾಗುತ್ತೆ, ನಾಟ್ ಅಟ್ ದಿ ಪಾಯಿಂಟ್ ಆಫ್ ಆರಿಜಿನ್. ಅಂದ್ರೆ ಆ ಪ್ರಾಡಕ್ಟ್ ಉತ್ಪಾದನೆ ಆಗ್ತಕ್ಕಂತ ಹಂತದಲ್ಲಿ ಅದನ್ನ ಪರ್ಚೇಸ್ ಮಾಡೋದಿಲ್ಲ. ಸೊ ಇವಾಗ ನಾನು ಹೇಳಿದ್ದೆ ಈ ರೀಫಂಡ್ ಅನ್ನೋ ಸಿಸ್ಟಮ್ ಹೇಗ್ ವರ್ಕ್ ಆಗುತ್ತೆ, ಮರುಪಾವತಿ ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ. ಸೊ ಈ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಪ್ರಾಡಕ್ಟ್ ಎ ಅನ್ನೋದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಪ್ರಾಡಕ್ಟ್ ಎ ನ ಮ್ಯಾನುಫ್ಯಾಕ್ಚರ್ ಮಾಡಿ ಅವರು ಕನ್ಸ್ಯೂಮರ್ಗೆ ಸೇಲ್ ಮಾಡ್ತಾರೆ. ಕನ್ಸ್ಯೂಮರ್ಗೆ ಸೇಲ್ ಮಾಡುವಾಗ ಆ ಪ್ರಾಡಕ್ಟ್ ನ ಬೆಲೆ 10 ರೂಪಾಯಿ ಇದೆ ಅಂತ ತಿಳ್ಕೊಳ್ಳೋಣ. ಈ 10 ರೂಪಾಯಿಯಲ್ಲಿ ಅವನ ಪ್ರೊಡಕ್ಷನ್ ಕಾಸ್ಟ್ ಪ್ರಾಫಿಟ್ ಎರಡೂ ಇರುತ್ತೆ. ಸೊ ಅದ್ರ ಜೊತೆ 2 ರೂಪಾಯಿ GST ಇರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಇವಾಗ 12 ರೂಪಾಯಿ ಅದರ ಟೋಟಲ್ ಪ್ರೈಸ್ ಆಗಿರುತ್ತೆ. ಈ 12 ರೂಪಾಯಿಯನ್ನ ಪೇ ಮಾಡಿ ನಾವು ಪ್ರಾಡಕ್ಟ್ ಏನ ಪರ್ಚೇಸ್ ಮಾಡ್ಬೇಕಾಗಿರುತ್ತೆ. ಸೊ ಇದರಲ್ಲಿ 10 ರೂಪಾಯಿ ಯಾರಿಗ ಹೋಗುತ್ತಂದ್ರೆ ಆ ಮ್ಯಾನುಫ್ಯಾಕ್ಚರರ್ ಕಂಪನಿ ಏನಿರುತ್ತೆ, ಸೊ ಅವ್ರಿಗೆ 10 ರೂಪಾಯಿ ಹೋಗುತ್ತೆ. ಈ 2 ರೂಪಾಯಿಯನ್ನ ಅವರು ಸರ್ಕಾರಕ್ಕೆ ಪೇ ಮಾಡ್ತಾರೆ, ಗವರ್ನಮೆಂಟ್ಗೆ ಪೇ ಮಾಡ್ತಾರೆ. ಸೊ ಇವಾಗ ಏನಾಯ್ತಂದ್ರೆ ನೆಕ್ಸ್ಟ್ ಅದೇ ಮ್ಯಾನುಫ್ಯಾಕ್ಚರರ್ ಏನ್ ಮಾಡ್ತಾರಂದ್ರೆ ಪ್ರಾಡಕ್ಟ್ ಏನ ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಅದಕ್ಕೆ ರಾ ಮೆಟೀರಿಯಲ್ಸ್ ಅಥವಾ ಕಚ್ಚಾ ವಸ್ತುಗಳು ಬೇಕಾಗಿರುತ್ತೆ ಅಂತ ಇಟ್ಕೊಳ್ಳೋಣ. ಆ ಕಚ್ಚಾ ವಸ್ತುವಿನ ಬೆಲೆ 10 ರೂಪಾಯಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಸ್ಮಾಲ್ ನಂಬರ್ಸ್ ತಗೊಂಡಿದ್ದೀನಿ. ಆ ಕಚ್ಚಾ ವಸ್ತುವಿನ ಬೆಲೆ 10 ರೂಪಾಯಿ ಇರುತ್ತೆ. 10 ರೂಪಾಯಿ ಜೊತೆಗೆ ಆ ಕಚ್ಚಾ ವಸ್ತುವನ್ನ ಖರೀದಿ ಮಾಡ್ಲಿಕ್ಕೆ ಅವ್ರಿಗೂ ಕೂಡ 2 ರೂಪಾಯಿ ಟ್ಯಾಕ್ಸ್ ಹಾಕ್ತಾರೆ ಅಂತ ಇಟ್ಕೊಳ್ಳೋಣ. ಇವಾಗ ಮ್ಯಾನುಫ್ಯಾಕ್ಚರರ್ ಕೂಡ 12 ರೂಪಾಯಿ ಪ್ರೈಸ್ ನ ಕೊಟ್ಟು ಆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಈ 2 ರೂಪಾಯಿ ಟ್ಯಾಕ್ಸ್ ಅನ್ನ ಯಾರು ಪೇ ಮಾಡ್ತಾ ಇದಾರೆ ಅಂದ್ರೆ ಮ್ಯಾನುಫ್ಯಾಕ್ಚರರೇ ಪೇ ಮಾಡ್ತಾ ಇದ್ದಾನೆ. ಬಟ್ ಈ 2 ರೂಪಾಯಿಯನ್ನ ಅವರು ರೀಫಂಡ್ ಮಾಡ್ಕೊಳ್ಬಹುದು. ಹೇಗೆ ರೀಫಂಡ್ ಮಾಡ್ಕೊಳ್ಬಹುದು ಅಂದ್ರೆ, ಫಾರ್ ಎಕ್ಸಾಂಪಲ್, ಈ ಒಂದು 2 ರೂಪಾಯಿ ಇವನೇನ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾನೆ ಅದನ್ನ ಆಲ್ರೆಡಿ ಕನ್ಸ್ಯೂಮರ್ ಇಂದ ಅವರು ಕಲೆಕ್ಟ್ ಮಾಡ್ಕೊಂಡಿದ್ರೆ ಮಾತ್ರ. ಕನ್ಸ್ಯೂಮರ್ ಇಂದ ಅವರು ಆಲ್ರೆಡಿ 2 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ಗವರ್ಮೆಂಟ್ಗೆ ಪೇ ಮಾಡ್ಬಿಟ್ಟಿದ್ದಾರೆ. ಸೊ ಇವಾಗ ಅವನು ಫರ್ದರ್ ಪರ್ಚೇಸ್ ಮಾಡುವಾಗ 2 ರೂಪಾಯಿ ಸರ್ಕಾರಕ್ಕೆ ಪೇ ಮಾಡ್ಬೇಕಾಗಿರುತ್ತೆ. ಆ 2 ರೂಪಾಯಿ ಇವನೇನ್ ಪೇ ಮಾಡ್ತಾನೆ, ಸೊ ಅದನ್ನ ಪ್ರತಿ ತಿಂಗಳು ಅವರು ಇನ್ಪುಟ್ ಅಂತ ಕರಿತೀವಿ. ಸೊ ಇನ್ಪುಟ್ ನ ಮುಖಾಂತರ ಅದನ್ನ ಅವರು ರೀಫಂಡ್ ಮಾಡಿಸ್ಕೊಳ್ಬಹುದಾಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ನ ಮುಖಾಂತರ
ಅವ್ರು ಏನೇನ್ ಟ್ಯಾಕ್ಸ್ ನ ಪೇ ಮಾಡಿರ್ತಾರೆ, ಅವ್ರು ಫರ್ದರ್ ಪರ್ಚೇಸ್ ಏನೇನ್ ಮಾಡ್ತಾರೆ, ಆ ಒಂದು ಪರ್ಚೇಸ್ ಅಲ್ಲಿ ಬರ್ತಕ್ಕಂತ ಟ್ಯಾಕ್ಸ್ ನ ಅವರು ರೀಫಂಡ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಇದನ್ನ ನಾವು ರೀಫಂಡ್ ಪಾಲಿಸಿ ಅಂತ ಕರಿತೀವಿ. ಅದೇ ಕನ್ಸ್ಯೂಮರ್, ನಾವು ಈ ಪ್ರಾಡಕ್ಟ್ ನ 12 ರೂಪಾಯಿ ಕೊಟ್ಟು ನಾವೇನ್ ಖರೀದಿ ಮಾಡಿರ್ತೀವಿ, ಸೊ ಇದರಲ್ಲಿ ಪೇ ಮಾಡಿರ್ತಕ್ಕಂಥ 2 ರೂಪಾಯಿ ಟ್ಯಾಕ್ಸ್ ಏನಿರುತ್ತೆ ಅದು ನಮ್ಗೆ ವಾಪಸ್ ಬರೋದಿಲ್ಲ, ಇದು ಸರ್ಕಾರಕ್ಕೆ ಹೋಗುತ್ತೆ. ಅದೇ ಮ್ಯಾನುಫ್ಯಾಕ್ಚರರ್ ರಾ ಪ್ರಾಡಕ್ಟ್ ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡೋವಾಗ 2 ರೂಪಾಯಿ ಏನ್ ಸ್ಪೆಂಡ್ ಮಾಡಿರ್ತಾನೆ, ಸಿ 2 ರೂಪಾಯಿ ಅವ್ರು ಅಲ್ಲೇ ಡಿಸ್ಕೌಂಟ್ ಮಾಡೋದಿಲ್ಲ, ಅವರು ಪೇ ಮಾಡಿ ತಗೊಂಡ್ ಬಿಡ್ಬೇಕು. ತಗೊಂಡಿದ್ದಾದ್ಮೇಲೆ ಅವರು ಇನ್ಪುಟ್ ನ ಕ್ಲೇಮ್ ಮಾಡಿ ಅದನ್ನ ರೀಫಂಡ್ ಮಾಡಿಸ್ಕೊಳ್ಬಹುದಾಗಿರುತ್ತೆ. ಸೊ ಈ ಪದ್ಧತಿಯನ್ನ ನಾವು ರೀಫಂಡ್ ಸಿಸ್ಟಮ್ ಅಂತ ಕರಿತೀವಿ. ಈ ರೀಫಂಡ್ ಸಿಸ್ಟಮ್ ಮ್ಯಾನುಫ್ಯಾಕ್ಚರರ್ ಅಥವಾ ಸರ್ವಿಸಸ್ ಪ್ರೊವೈಡರ್ ಮಾತ್ರ ಹೋಗುತ್ತೆ, ಗ್ರಾಹಕರಿಗೆ ಹೋಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ಇದನ್ನ ನಾವು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಭಾರತದಲ್ಲಿ ಪ್ರಸ್ತುತವಾಗಿ ಎಷ್ಟು ರೀತಿಯ ಸ್ಲ್ಯಾಬ್ಸ್ ಅಲ್ಲಿ ನಾವು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದೀವಿ ಅಂದ್ರೆ 0% ಟ್ಯಾಕ್ಸ್ ಕೂಡ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಕೂಲ್ ಅಡ್ಮಿಷನ್ ಮಾಡಿದಾಗ ಯಾವುದೇ ರೀತಿಯ ನಾವು GST ನ ಪೇ ಮಾಡೋದಿಲ್ಲ. ಆ ರೀತಿಯಾಗಿ 1 ರೂಪಾಯಿ GST ಇಲ್ದ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಅಥವಾ ಸರ್ವಿಸಸ್ ಏನಿರುತ್ತೆ ಅದನ್ನ ನಾವು 0% ಸ್ಲ್ಯಾಬ್ ಅಂತ ಕರಿತೀವಿ. ಸೊ ಎರಡನೇದನ್ನ 5% ಸ್ಲ್ಯಾಬ್ ಅಂತ ಕರಿತೀವಿ, ಮೂರನೇದನ್ನ 12% ಅಂತ ಕರಿತೀವಿ, ನಾಲ್ಕನೇದನ್ನ 18% ಅಂತ ಕರಿತೀವಿ, ಐದನೇದನ್ನ ಹೈಯೆಸ್ಟ್ ಅಮೌಂಟ್ ಆಫ್ GST ಬಂದು 28% ಇರುತ್ತೆ. ಸೊ ಪ್ರಸ್ತುತವಾಗಿ there is a proposal that 18+12 ನ ಮರ್ಜ್ ಮಾಡಿ 15% ಮಾಡ್ಬೇಕಂತ ಡಿಸ್ಕಷನ್ಸ್ ನಡೀತಾ ಇದೆ. ಸೊ ಅದೇನಾದ್ರೂ ಅಪ್ಡೇಟ್ ಆದ್ರೆ ನಿಮ್ಗೆ ಕಂಪಲ್ಸರಿ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ತಿಳಿಸ್ಕೊಡ್ತೀವಿ. ಸೊ ಪ್ರಸ್ತುತವಾಗಿ 5 ರೀತಿಯ ಸ್ಲ್ಯಾಬ್ಸ್ ಅಲ್ಲಿ ನಾವು GST ನ ಪೇ ಮಾಡ್ತಾ ಇರೋದನ್ನ ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಮುಂದೆ ಬರ್ತಕ್ಕಂತ ಒಂದು ಪ್ರಶ್ನೆ ಏನು ಅಂದ್ರೆ, ಭಾರತ ದೇಶದಲ್ಲಿರ್ತಕ್ಕಂತ ಎಲ್ಲಾ ಪ್ರಾಡಕ್ಟ್ಸ್ ಮತ್ತೆ ಸರ್ವಿಸಸ್ GST ಅಂಡರ್ ಒಳಗಡೆನೆ ಬರುತ್ತಾ ಅಥವಾ ಆರ್ ದೇರ್ ಎನಿ ಅದರ್ ಸಿಸ್ಟಮ್ಸ್ ಆಫ್ ಟ್ಯಾಕ್ಸೇಷನ್ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಎಸ್, ಹೌದು. GST ಅನ್ನ ಹೊರತುಪಡಿಸಿ ಕೂಡ ಬೇರೆ ಟ್ಯಾಕ್ಸೇಷನ್ ಸಿಸ್ಟಮ್ ಇದೆ, ಅಥವಾ GST ಗೆ ಒಳಪಡದ ಪ್ರಾಡಕ್ಟ್ಸ್ ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಕ್ಕೆ ಇರ್ತಕ್ಕಂಥ ಪ್ರಮುಖವಾದ ಎಕ್ಸಾಂಪಲ್ಸ್ ಯಾವ್ದ್ಯಾವ್ದು ಅಂದ್ರೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಥವಾ ಪೆಟ್ರೋಲಿಯಂ ಉತ್ಪನ್ನಗಳು GST ಒಳಗಡೆ ಬರೋದಿಲ್ಲ. ಸೊ 2017 ಮುಂಚೆ ಯಾವ ಟ್ಯಾಕ್ಸೇಷನ್ ಸಿಸ್ಟಮ್ ಇತ್ತೋ ಅದೇ ಟ್ಯಾಕ್ಸೇಷನ್ ಪದ್ಧತಿಯಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗೆ ಟ್ಯಾಕ್ಸ್ ಪೇ ಮಾಡ್ತೀವಿ. ಅದಾದ್ಮೇಲೆ ಆಲ್ಕೋಹಾಲಿಕ್ ಡ್ರಿಂಕ್ಸ್, ಮದ್ಯಪಾನ GST ಅಂಡರ್ ಒಳಗೆ ಬರೋದಿಲ್ಲ. ನಾವು ಬಳಸ್ತಕ್ಕಂತ ವಿದ್ಯುತ್ ಶಕ್ತಿ ಕೂಡ GST ಒಳಗಡೆ ಬರೋದಿಲ್ಲ. ಸೊ ಈ ಎಲ್ಲಾ ಸರ್ವಿಸಸ್ ಏನಿದಾವೆ ಅಥವಾ ಪ್ರಾಡಕ್ಟ್ಸ್ ಏನಿದಾವೆ, ಮುಂಚೆ ಪದ್ಧತಿ ಇತ್ತಲ್ವಾ, ರಾಜ್ಯ ಸರ್ಕಾರಗಳು ತೆರಿಗೆ ಕಲೆಕ್ಟ್ ಮಾಡ್ತಕ್ಕಂಥ ಪದ್ಧತಿ ಇತ್ತಲ್ವಾ, ಸೊ ಅದೇ ರೀತಿಯ ಪದ್ಧತಿಯಲ್ಲಿ ನಾವು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದೀವಿ. ಸೊ ಅದಾದ್ಮೇಲೆ ಕೆಲವೊಂದು ವಿಶೇಷವಾದ ವಸ್ತುಗಳು, ಫಾರ್ ಎಕ್ಸಾಂಪಲ್ ಇವಾಗ ಸ್ಪೆಷಲ್ ರಫ್ ಸ್ಪ್ರೀಶಿಯಸ್ ಅಥವಾ ಸೆಮಿ ಪ್ರೀಶಿಯಸ್ ಸ್ಟೋನ್ಸ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಒಂದು ಆಭರಣಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಕಲ್ಲುಗಳು. ಸೊ ಅವುಗಳಿಗೆ ಸ್ಪೆಷಲ್ ರೇಟ್ ಆಫ್ GST ಇರುತ್ತೆ. ಇವಾಗ 0, 5, 15 ಇವೆಲ್ಲ ಏನೇನ್ ಸ್ಲ್ಯಾಬ್ಸ್, 18 ಇವೆಲ್ಲ ಏನೇನ್ ಸ್ಲ್ಯಾಬ್ಸ್ ನೋಡಿದ್ವಿ, ಅದನ್ನ ಹೊರತುಪಡಿಸಿ ಕೂಡ ಕೆಲವೊಂದು ಪ್ರಾಡಕ್ಟ್ಸ್ ಗೆ ವಿಶೇಷವಾದ GST ಇರುತ್ತೆ. ಸೊ ಅದನ್ನ ನಾವು ಸ್ಪೆಷಲ್ ರೇಟ್ಸ್ ಅಥವಾ ವಿಶೇಷ ದರ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಈ ಸ್ಟೋನ್ಸ್ ಏನಿರುತ್ತೆ ಅದಕ್ಕೆ ಬರೀ 0.25% ಮಾತ್ರ GST ಇರುತ್ತೆ. ನಮ್ಮ ಒಂದು ಗೋಲ್ಡ್ ಏನಿರುತ್ತೆ, ಚಿನ್ನದ ಮೇಲೆ 3% GST ಅನ್ನ ವಿಧಿಸಲಾಗುತ್ತದೆ. ಕಾರಣ ಏನು ಅಂದ್ರೆ, ಸೊ ಗೋಲ್ಡ್ ಈಸ್ ಆಲ್ರೆಡಿ ಎಕ್ಸ್ಪೆನ್ಸಿವ್. ಸೊ ಇದರಲ್ಲಿ 5%, 18% GST ಏನಾದ್ರೂ ಹಾಕಿದ್ರೆ ಇಟ್ ವಿಲ್ ಬಿಕಮ್ ಈವನ್ ಮೋರ್ ಎಕ್ಸ್ಪೆನ್ಸಿವ್. ಸೊ ಈ ರೀತಿಯ ಒಂದು ವಿಶೇಷವಾದ ಉತ್ಪನ್ನಗಳೇನಿರುತ್ತೆ, ಸೊ ಅವುಗಳ ಮೇಲೆ ವಿಧಿಸ್ತಕ್ಕಂಥ GST ಅನ್ನ ನಾವು ಸ್ಪೆಷಲ್ ರೇಟ್ಸ್ ಅಥವಾ ವಿಶೇಷ ದರಗಳು ಅಂತ ಕರಿತೀವಿ. ಸೊ ಅದಾದ್ಮೇಲೆ ಈ ಒಂದು GST ಫಾರ್ ಎಕ್ಸಾಂಪಲ್ ಹೈಯೆಸ್ಟ್ ಬಂದು 28% ಅಂತ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ. ಸೊ ಇವಾಗ ಮುಂದೆ ಬರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ಇದಕ್ಕಿಂತ ಆಚೆ GST ಸ್ಲ್ಯಾಬ್ ಇಲ್ವಾ? ಡೆಫಿನೆಟ್ಲಿ ಇದಕ್ಕಿಂತ ಆಚೆ GST ಸ್ಲ್ಯಾಬ್ ಇಲ್ಲ. ಬಟ್ ಇದಕ್ಕೆ ಕೆಲವೊಂದು ಉತ್ಪನ್ನಗಳಿಗೆ, ಫಾರ್ ಎಕ್ಸಾಂಪಲ್ ಲಕ್ಸುರಿಯಸ್ ಕಾರ್ಸ್ ಅಥವಾ ಐಷಾರಾಮಿ ಕಾರುಗಳು ಅಥವಾ ಕೆಲವೊಂದು ಟೊಬ್ಯಾಕೋ ಪ್ರಾಡಕ್ಟ್ಸ್ ಅಥವಾ ತಂಬಾಕಿನ ಉತ್ಪನ್ನಗಳಿಗೆ 28% ಜೊತೆಗೆ ಇನ್ನೂ ಅಡಿಷನಲ್ ಟ್ಯಾಕ್ಸ್ ಅನ್ನ ಹಾಕ್ತಾರೆ. ಆ ಒಂದು ಅಡಿಷನಲ್ ಟ್ಯಾಕ್ಸ್ ನ ನಾವು ಸೆಸ್ ಅಂತ ಕರಿತೀವಿ. ಸೊ ಈ ಐಷಾರಾಮಿ ಕಾರುಗಳು ಮತ್ತೆ ಟೊಬ್ಯಾಕೋ ಪ್ರಾಡಕ್ಟ್ಸ್ ಗೆ 22% ಅಡಿಷನಲ್ ಟ್ಯಾಕ್ಸ್ ಅನ್ನ ಹಾಕ್ತಾರೆ. ಅದನ್ನ ನಾವು ಸೆಸ್ ಅಂತ ಕರಿತೀವಿ. ಸೊ ಈ ಕಾನ್ಸೆಪ್ಟ್ ಕೂಡ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು GST, ಸೊ ಇದು ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಅಂತ ಪ್ರಶ್ನೆ ಕೇಳಿದ್ರೆ ಇದು
ಇಬ್ಬರಿಗೂ ಸೇರಿರ್ತಕ್ಕಂತ ಒಂದು ಟ್ಯಾಕ್ಸೇಷನ್ ಸಿಸ್ಟಮ್ ಆಗಿರುತ್ತೆ. ಅದಕ್ಕೆ GST ಅನ್ನ ನಾವು ಡ್ಯುಯಲ್ ಲೆವಿ ಅಂತ ಕರಿತೀವಿ. ಡ್ಯುಯಲ್ ಅಂದ್ರೆ ಏನು? ಇಬ್ಬರು. ಸೊ ಇಬ್ಬರು ಕೂಡ ಆಗ್ತಕ್ಕಂತ ಒಂದು ತೆರಿಗೆಯನ್ನ ನಾವು ಡ್ಯುಯಲ್ ಲೆವಿ ಅಂತ ಕರಿತೀವಿ. ಸೊ ಹಾಗಿದ್ರೆ ಯಾವ್ದೋ ಒಂದು ಪ್ರಾಡಕ್ಟ್ ಅದೇ ರಾಜ್ಯದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಅದೇ ರಾಜ್ಯದಲ್ಲಿ ಸೇಲ್ ಆಗ್ತಾ ಇದ್ರೆ ಅದನ್ನ ಇಂಟ್ರಾ ಸ್ಟೇಟ್ ಟ್ಯಾಕ್ಸ್ ಅಂತ ಕರಿತೀವಿ. ಆ ಒಂದು ಪ್ರಾಡಕ್ಟ್ ಅನ್ನ ಬೇರೆ ರಾಜ್ಯಕ್ಕೆ ಸೇಲ್ ಮಾಡಿದ್ರೆ, ಅಂದ್ರೆ ಸಮ್ ಕಂಪನಿ ದಟ್ ಈಸ್ ರಿಜಿಸ್ಟರ್ಡ್ ಇನ್ ಸಮ್ ಅದರ್ ಸ್ಟೇಟ್ ಗೆ ಸೇಲ್ ಮಾಡಿದ್ರೆ, ಸೊ ಅಲ್ಲಿ ಆಗ್ತಕ್ಕಂತ ಟ್ಯಾಕ್ಸ್ ಅನ್ನ ನಾವು ಇಂಟರ್ ಸ್ಟೇಟ್ ಅಂತ ಕರಿತೀವಿ. ಸೊ ಫಸ್ಟ್ ನಾವು ಇಂಟ್ರಾ ಸ್ಟೇಟ್ ಡಿಸ್ಕಸ್ ಮಾಡ್ತಾ ಬರೋಣ. ಅಂದ್ರೆ ವಿತ್ ಇನ್ ದ ಸ್ಟೇಟ್ ಏನಾದ್ರೂ ಪ್ರಾಡಕ್ಟ್ ಸೇಲ್ ಮಾಡಿದ್ರೆ GST ಅನ್ನ ಎರಡು ಪಾರ್ಟ್ ಆಗಿ ಸ್ಪ್ಲಿಟ್ ಮಾಡ್ತಾರೆ. ಒಂದನ್ನ ನಾವು CGST ಅಂತ ಕರಿತೀವಿ, ಅಂದ್ರೆ ಸೆಂಟ್ರಲ್ GST ಅಂತ ಕರಿತೀವಿ. ಸೊ ಇದು ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂತ ಟ್ಯಾಕ್ಸ್ ಆಗಿರುತ್ತೆ. ಸೊ ಇನ್ನೊಂದನ್ನ ನಾವು ಸ್ಟೇಟ್ SGST ಅಂತ ಕರಿತೀವಿ, ಇದು ರಾಜ್ಯ ಸರ್ಕಾರಕ್ಕೆ ಹೋಗ್ತಕ್ಕಂತ ಟ್ಯಾಕ್ಸ್ ಆಗಿರುತ್ತೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಯಾವ್ದೋ ಒಂದು ಪ್ರಾಡಕ್ಟ್ ನ ತೆಗೆದುಕೊಂಡಾಗ ನಾವು ಸೆಂಟ್ರಲ್ ಟ್ಯಾಕ್ಸ್ ಮತ್ತೆ ಸ್ಟೇಟ್ ಟ್ಯಾಕ್ಸ್ ಆಗಿ ನಾವು ಸಪರೇಟ್ ಆಗಿ ಪೇ ಮಾಡೋದಿಲ್ಲ. ನಾವು ಆಸ್ ಅ ಹೋಲ್ 10 ರೂಪೀಸ್ ಅಂದ್ರೆ 10 ರೂಪೀಸ್ ಪೇ ಮಾಡಿರ್ತೀವಿ. ಆ ಸರ್ವಿಸ್ ಪ್ರೊವೈಡರ್ ಏನ್ ಮಾಡ್ತಾನೆ, ಸೊ ಇದರಲ್ಲಿ ಡಿವೈಡ್ ಮಾಡ್ಕೊಳ್ತಾರೆ. ಸೊ ಪ್ರಾಡಕ್ಟ್ ಬೆಲೆ ಎಷ್ಟು, ಇದರಲ್ಲಿ ಬರ್ತಕ್ಕಂತ ಸ್ಟೇಟ್ ಟ್ಯಾಕ್ಸ್ ಎಷ್ಟು ಮತ್ತೆ ಸೆಂಟ್ರಲ್ ಟ್ಯಾಕ್ಸ್ ಎಷ್ಟು ಅಂತ ಡಿವೈಡ್ ಮಾಡ್ಕೊಂಡು ಅದನ್ನ ಅವರು ಪೇ ಮಾಡ್ತಾರೆ. ಸೊ ಅದು ನಮ್ಗೆ ನಾವು ಪೇ ಮಾಡುವಾಗ ನಮ್ಗೆ ಯಾವುದೇ ರೀತಿಯ ಡಿಫ್ರೆನ್ಸಿಯೇಷನ್ ಗೊತ್ತಾಗೋದಿಲ್ಲ. ಸೊ ಅದೇ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಅನ್ನ ಬೇರೆ ರಾಜ್ಯಕ್ಕೆ ಸೇಲ್ ಮಾಡಿದಾಗ ಆಗ್ತಕ್ಕಂತ ಟ್ಯಾಕ್ಸ್ ನ ನಾವು IGST ಅಂತ ಕರಿತೀವಿ. IGST ಅಂದ್ರೆ ಇಂಟಗ್ರೇಟೆಡ್ GST ಅಥವಾ ಸಮಗ್ರ ಅಥವಾ ಇಂಟಗ್ರೇಟೆಡ್ GST ಅಂತ ಕರಿತೀವಿ. ಸೊ ಈ ಒಂದು GST ಅನ್ನ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರ ಹೇಗೆ ಶೇರ್ ಮಾಡ್ಕೊಳ್ಳುತ್ತೆ ಅಂತ ನಾನು ಫರ್ದರ್ ಇನ್ ದ ಡಿಸ್ಕಷನ್ ನಿಮ್ ಜೊತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಾದ್ಮೇಲೆ ಈ ಒಂದು GST ಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನ ಮಾಡ್ತಕ್ಕಂಥದ್ದು, ಆ ದರಗಳನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಮತ್ತೆ ನಿಬಂಧನೆಗಳನ್ನ ಮಾಡ್ತಕ್ಕಂಥದ್ದಕ್ಕೆ ಒಂದು ಗವರ್ನಿಂಗ್ ಬಾಡಿ ಇರುತ್ತೆ. ಸೊ ಆ ಗವರ್ನಿಂಗ್ ಬಾಡಿನ ನಾವು GST ಕೌನ್ಸಿಲ್ ಅಥವಾ GST ಸಮಿತಿ ಅಂತ ಕರಿತೀವಿ. ಸೊ ಈ ಒಂದು GST ಸಮಿತಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ಪ್ರಶ್ನೆ ಕೇಳಿದ್ರೆ ಫಿನಾನ್ಷಿಯಲ್ ಮಿನಿಸ್ಟರ್ಸ್ ಅಥವಾ ಹಣಕಾಸು ಸಚಿವರು ಇರ್ತಾರೆ. ಈ ಹಣಕಾಸು ಸಚಿವರು ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಕೂಡ ಈ ಒಂದು GST ಕೌನ್ಸಿಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂತ ಒಂದು ಅವಕಾಶ ಇರುತ್ತೆ. ಸೊ ಪ್ರಸ್ತುತವಾಗಿ ಭಾರತ ದೇಶದಲ್ಲಿ ಇರ್ತಕ್ಕಂತ GST ಕೌನ್ಸಿಲ್ ಅಲ್ಲಿ ಒಂದು ಗವರ್ನಿಂಗ್ ಬಾಡಿ ಇರುತ್ತೆ, ಅದನ್ನ ನಾವು ಆಡಳಿತ ಮಂಡಳಿ ಅಂತ ಕರಿತೀವಿ. ಸೊ ಪ್ರಸ್ತುತವಾಗಿ GST ಕೌನ್ಸಿಲ್ ನಲ್ಲಿ 33 ಗವರ್ನಿಂಗ್ ಬಾಡಿ ಮೆಂಬರ್ಸ್ ನಾವು ನೋಡ್ಬೋದಾಗಿರುತ್ತೆ. 33 ಸದಸ್ಯರನ್ನ ನಾವು ನೋಡ್ಬೋದಾಗಿರುತ್ತೆ. ಈ 33 ಸದಸ್ಯರಲ್ಲಿ ಇಬ್ಬರು ಮೆಂಬರ್ಸ್ ಸೆಂಟರ್ ಇಂದ ಬಂದಿರ್ತಾರೆ, ಅಂದ್ರೆ ಕೇಂದ್ರ ಸರ್ಕಾರದ ಇಬ್ಬರು ಸದಸ್ಯರನ್ನ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ 31 ಮೆಂಬರ್ಸ್ ಅಂದ್ರೆ 31 ಸದಸ್ಯರು 28 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಿಂದ ನಾವು ನೋಡ್ಬೋದಾಗಿರುತ್ತೆ. ಯಾಕೆ ಬರೀ 3 ಕೇಂದ್ರಾಡಳಿತ ಪ್ರದೇಶಗಳು ಅಂತ ನಿಮ್ಗೆ ಏನಾದ್ರೂ ಪ್ರಶ್ನೆ ಬಂದ್ರೆ, ಯಾವ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲೆಜಿಸ್ಲೇಷನ್ ಅಥವಾ ಶಾಸಕಾಂಗ ಇರ್ತಕ್ಕಂತ 3 ಕೇಂದ್ರಾಡಳಿತ ಪ್ರದೇಶಗಳಿಂದ ಮಾತ್ರ ರೆಪ್ರೆಸೆಂಟೇಷನ್ ಇರುತ್ತೆ. ಸೊ ಟೋಟಲ್ 33 ಮೆಂಬರ್ಸ್ ಇನ್ ದಿ ಗವರ್ನಿಂಗ್ ಬಾಡಿ, ಅದರಲ್ಲಿ ಇಬ್ಬರು ಕೇಂದ್ರ ಸರ್ಕಾರದವರು ಮತ್ತೆ 31 ಮೆಂಬರ್ಸ್ ರಾಜ್ಯ ಸರ್ಕಾರಗಳು, ಸ್ಟೇಟ್ಸ್ ಮತ್ತೆ ಯೂನಿಯನ್ ಟೆರಿಟರೀಸ್ ಕೇಂದ್ರಾಡಳಿತ ಪ್ರದೇಶಗಳಿಂದ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಇಷ್ಟು ನಮ್ಗೆ GST ಕೌನ್ಸಿಲ್ ಬಗ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ GST ಬಂದ್ಮೇಲೆ ಮುಂಚೆ ಇರ್ತಕ್ಕಂತ ಹಲವಾರು ಟ್ಯಾಕ್ಸೇಷನ್ ಸಿಸ್ಟಮ್ ಬಂದಾಯ್ತು ಅಂತ ನಾವ್ ಹೇಳಿದ್ವಿ. ಬಂದಾಯ್ತು ಅನ್ನೋದಕ್ಕಿಂತ ಒಟ್ಟಿಗೆ ಸೇರಿಸಿ GST ಅಲ್ಲಿ ಒಂದೇ ಒಂದು ಕಾಂಪ್ರಿಹೆನ್ಸಿವ್ ಸಿಸ್ಟಮ್ ಮಾಡಿರ್ತಾರೆ. ಸೊ ಹಾಗಿದ್ರೆ ಮುಂಚೆ ಇದ್ದಂತ ಯಾವ್ಯಾವ ಟ್ಯಾಕ್ಸಸ್ ನ ಬಂದ್ ಮಾಡಿದ್ದಾರೆ ಅಂದ್ರೆ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಅಥವಾ ಕೇಂದ್ರೀಯ ಅಬಕಾರಿ ಸುಂಕ. ಸೊ ಇದನ್ನ ನಿಮ್ಗೆ ಕೇಳ್ಬೋದು. ಸೊ ಮುಂಚೆ ಯಾವ್ಯಾವ ಟ್ಯಾಕ್ಸ್ ಇತ್ತು ಅದನ್ನ GST ಒಳಗಡೆ ಯಾವ್ದಾವ್ದನ್ನ ಕಾಂಪ್ರಿಹೆನ್ಸಿವ್ ಆಗಿ ಮಾಡಿದ್ದಾರೆ ಅಂತ ಸೊ ಈ ಒಂದು ಸ್ಲೈಡ್ ಅಲ್ಲಿ ಎಲ್ಲ ಮಾಹಿತಿಯನ್ನ ಕೊಟ್ಟಿರ್ತೀವಿ. ಅದಾದ್ಮೇಲೆ ಡ್ಯೂಟೀಸ್ ಆಫ್ ಎಕ್ಸೈಸ್ ಅಬಕಾರಿ ಸುಂಕ, ಇದು ಮೆಡಿಸಿನಲ್ ಅಂಡ್ ಟಾಯ್ಲೆಟ್ ಪ್ರಿಪರೇಷನ್ ಔಷಧಿ ಮತ್ತು ಶೌಚಾಲಯ ತಯಾರಿಕೆಗೆ ಸಂಬಂಧಪಟ್ಟಂತೆ. ಅಡಿಷನಲ್ ಡ್ಯೂಟೀಸ್ ಆಫ್ ಎಕ್ಸೈಸ್ ಅಬಕಾರಿ ಹೆಚ್ಚುವರಿ ಶುಲ್ಕ ಅಥವಾ ಸುಂಕ, ಇದನ್ನ ನಾವು ಗೂಡ್ಸ್ ಆಫ್ ಸ್ಪೆಷಲ್ ಇಂಪಾರ್ಟೆನ್ಸ್ ಅಂದ್ರೆ ವಿಶೇಷ ಪ್ರಾಮುಖ್ಯತೆಯ ಸರಕುಗಳ ಮೇಲೆ ವಿಧಿಸ್ತಾ ಇರ್ತಕ್ಕಂತ ಒಂದು ಟ್ಯಾಕ್ಸ್ ಆಗಿರುತ್ತೆ. ಅಡಿಷನಲ್ ಡ್ಯೂಟೀಸ್ ಆಫ್ ಎಕ್ಸೈಸ್ ಅಂದ್ರೆ ಟೆಕ್ಸ್ಟೈಲ್ ಮತ್ತೆ ಟೆಕ್ಸ್ಟೈಲ್ ಪ್ರಾಡಕ್ಟ್ ಜವಳಿ ಮತ್ತು ಜವಳಿ ಉತ್ಪನ್ನಗಳ ಮೇಲೆ ಬರ್ತಕ್ಕಂಥ ಟ್ಯಾಕ್ಸ್. ಅದಾದ್ಮೇಲೆ ಅಡಿಷನಲ್ ಡ್ಯೂಟೀಸ್ ಆಫ್ ಕಸ್ಟಮ್ಸ್ ನ ಹೆಚ್ಚುವರಿ ಸುಂಕಗಳು, ಅದನ್ನ CVD ಅಂತ ಕರಿತೀವಿ. ಅಂದ್ರೆ
ಕೌಂಟರ್ ವೇಲಿಂಗ್ ಡ್ಯೂಟಿ ಅಂತ ಕರಿತೀವಿ. ಏನಿದು ಕೌಂಟರ್ ವೇಲಿಂಗ್ ಡ್ಯೂಟಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಯಾವ್ದೋ ಬೇರೆ ಕಂಟ್ರಿಯಿಂದ ಒಂದು ಪ್ರಾಡಕ್ಟ್ ಬಂದಿರುತ್ತೆ, ಸೊ ಅದರ ಬೆಲೆ ಬರೀ ₹7 ಅಂತ ಇಟ್ಕೊಳ್ಳೋಣ. ಬಟ್ ಭಾರತ ದೇಶದಲ್ಲಿರ್ತಕ್ಕಂಥ ಅದೇ ಪ್ರಾಡಕ್ಟ್ ನ ಬೆಲೆ ₹20 ಅಂತ ಇಟ್ಕೊಳ್ಳೋಣ. ಸೊ ಆಬ್ವಿಯಸ್ಲಿ ಎಲ್ಲಾ ಗ್ರಾಹಕರು ಕಡಿಮೆ ಇರ್ತಕ್ಕಂಥ ಪ್ರಾಡಕ್ಟ್ ಗೆ ಪ್ರಿಫರ್ ಮಾಡ್ತಾರೆ. ಸೊ ಆ ಒಂದು ಕಾರಣಕ್ಕಾಗಿ ಈ ಫಾರಿನ್ ಇಂದ ಬರ್ತಕ್ಕಂಥ ಗೂಡ್ಸ್ ನ ಬೆಲೆಯನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಒಂದು ಅಡಿಷನಲ್ ಟ್ಯಾಕ್ಸ್ ಹಾಕ್ತಾರೆ, ಸೊ ದಟ್ ಅವರ ಬೆಲೆ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರಾಡಕ್ಟ್ ನ ಬೆಲೆ ಅಪ್ರಾಕ್ಸಿಮೇಟ್ಲಿ ಮ್ಯಾಚ್ ಆಗೋ ತರ ಮಾಡ್ತಾರೆ. ಸೊ ಆ ಅಡಿಷನಲ್ ಟ್ಯಾಕ್ಸ್ ನ ನಾವು ಕೌಂಟರ್ ವೇಲಿಂಗ್ ಡ್ಯೂಟಿ ಅಂತ ಕರಿತೀವಿ. ಅದಾದ್ಮೇಲೆ ಸ್ಪೆಷಲ್ ಅಡಿಷನಲ್ ಡ್ಯೂಟಿ ಆಫ್ ಕಸ್ಟಮ್ಸ್, ಇದನ್ನು ಕೂಡ ಸಬ್ಮರ್ಜ್ ಮಾಡಿರ್ತಾರೆ. ಮತ್ತೆ ಸರ್ವಿಸಸ್ ಟ್ಯಾಕ್ಸ್, ಸೇವಾ ತೆರಿಗೆಗಳನ್ನ ಸಬ್ಮರ್ಜ್ ಮಾಡಿರ್ತಾರೆ. ಸೆಸಸ್ ಅಂಡ್ ಸರ್ಚಾರ್ಜಸ್ ಇನ್ ಸೋ ಫಾರ್ as they related to supply of goods and services, ಅಂದ್ರೆ ಸರಕುಗಳು ಮತ್ತು ಸೇವೆಗಳ ಪೂರೈಕೆಗೆ ಸಂಬಂಧಿಸಿದ ಸೆಸ್ ಮತ್ತೆ ಸರ್ಚಾರ್ಜ್ ಏನಿತ್ತು, ಸೊ ಅದನ್ನು ಕೂಡ GST ಒಳಗಡೆ ಸಬ್ಸ್ಯೂಮ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಸ್ಟೇಟ್ ಟ್ಯಾಕ್ಸಸ್, ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ಕೇಂದ್ರ ಟ್ಯಾಕ್ಸಸ್ ನ ಯಾವ್ದಾದನ್ನ ಸಬ್ಸ್ಯೂಮ್ ಮಾಡಿದಾರೆ ಅಂತ. ಸೊ ಇವಾಗ ಸ್ಟೇಟ್ ಗೆ ಸಂಬಂಧಪಟ್ಟಂತೆ ಯಾವ ಟ್ಯಾಕ್ಸಸ್ ನ GST ಕೆಳಗಡೆ ಸಬ್ಸ್ಯೂಮ್ ಮಾಡಿರ್ತಾರೆ ಅಂದ್ರೆ, ಸ್ಟೇಟ್ ವ್ಯಾಟ್, ಮುಂಚೆ ವ್ಯಾಟ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ ಕರಿತಾ ಇದ್ವಿ, ಅದನ್ನ GST ಗೆ ಕನ್ವರ್ಟ್ ಮಾಡಿರ್ತಾರೆ. ಸೆಂಟ್ರಲ್ ಸ್ಟೇಟ್ಸ್ ಟ್ಯಾಕ್ಸ್ ಅಥವಾ ಕೇಂದ್ರ ರಾಜ್ಯಗಳ ತೆರಿಗೆ ಅಂತ ಇತ್ತು. ಪರ್ಚೇಸ್ ಟ್ಯಾಕ್ಸ್ ಖರೀದಿ ತೆರಿಗೆ, ಲಕ್ಸುರಿ ಟ್ಯಾಕ್ಸ್ ಐಷಾರಾಮಿ ತೆರಿಗೆ, ಎಂಟ್ರಿ ಟ್ಯಾಕ್ಸ್ ಪ್ರವೇಶ ಶುಲ್ಕ, ಅದಾದ್ಮೇಲೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅಂದ್ರೆ ಮನೋರಂಜನೆ ತೆರಿಗೆ, ಟ್ಯಾಕ್ಸಸ್ ಆನ್ ಅಡ್ವರ್ಟೈಸ್ಮೆಂಟ್ಸ್ ಅಂದ್ರೆ ಜಾಹೀರಾತುಗಳ ಮೇಲಿನ ತೆರಿಗೆ, ಅದಾದ್ಮೇಲೆ ಲಾಟ್ರಿ ಬೆಟ್ಟಿಂಗ್ ಗ್ಯಾಂಬ್ಲಿಂಗ್ ಅಂದ್ರೆ ಜೂಜು, ಈ ಬೆಟ್ಟಿಂಗು ಲಾಟ್ರಿ ಇದ್ರ ಮೇಲಿನ ತೆರಿಗೆ, ಅದಾದ್ಮೇಲೆ ಸೆಸ್ ಮತ್ತೆ ಸರ್ಚಾರ್ಜ್ ಸರಕು ಮತ್ತು ಸೇವೆಗಳ ಮೇಲೆ ಇರ್ತಕ್ಕಂಥ ಸೆಸ್ ಮತ್ತೆ ಸರ್ಚಾರ್ಜ್ ಗಳನ್ನ ಒಟ್ಟಿಗೆ ಸೇರಿಸಿ ಇವಾಗ GST ಸಿಸ್ಟಮ್ ಒಳಗಡೆ ತೆಗೆದುಕೊಂಡು ಬಂದಿರ್ತಾರೆ. ಹಾಗಿದ್ರೆ ಇವಾಗ GST ಏನೋ ಕಲೆಕ್ಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಕರ್ನಾಟಕ ರಾಜ್ಯದಲ್ಲಿ ಒಂದು GST ಕಲೆಕ್ಟ್ ಆಗ್ತಾ ಇದೆ. ಸೊ ಇದರ ಶೇರಿಂಗ್ ಹೇಗಿರುತ್ತೆ, ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೂ ಅದರ ಶೇರ್ ಹೋಗ್ಬೇಕಾಗಿರುತ್ತೆ. ಆ ಶೇರಿಂಗ್ ಪದ್ಧತಿ ಹೇಗಿರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಫ್ ದ ಸೆಲ್ಲರ್ ಅಂಡ್ ಬೈಯರ್ ಬೋತ್ ಆರ್ ಲೊಕೇಟೆಡ್ ಇನ್ ದ ಸೇಮ್ ಸ್ಟೇಟ್, ಅಂದ್ರೆ ಆ ಒಂದು ವಸ್ತುವನ್ನ ಮಾರಾಟ ಮಾಡ್ತಕ್ಕಂಥವನು ಮತ್ತೆ ಆ ಒಂದು ವಸ್ತುವನ್ನ ಖರೀದಿ ಮಾಡ್ತಕ್ಕಂಥವನು ಇಬ್ಬರು ಕೂಡ ಒಂದೇ ರಾಜ್ಯದಲ್ಲಿದ್ದರೆ, ಸೊ ಅವಾಗ ಆ ಒಂದು ಟ್ಯಾಕ್ಸ್ ಏನಿರುತ್ತೆ ಅದು 50-50, ಕೇಂದ್ರ ಸರ್ಕಾರಕ್ಕೆ 50% ಮತ್ತು ರಾಜ್ಯ ಸರ್ಕಾರಕ್ಕೆ 50% ಅದು ಶೇರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮುಂಚೆನೆ ಹೇಳಿದ್ದೆ, CGST ಅಂತ ಕರಿತೀವಿ ಮತ್ತೆ SGST ಅಂತ ಕರಿತೀವಿ. ಸೊ ನಾವು ₹10 ಟ್ಯಾಕ್ಸ್ ಪೇ ಮಾಡಿದ್ರೆ ₹5 ಕೇಂದ್ರ ಸರ್ಕಾರಕ್ಕೆ ಮತ್ತು ₹5 ರಾಜ್ಯ ಸರ್ಕಾರಕ್ಕೆ ಕಳಿಸಲಾಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳಿದ್ದೆ IGST ಅಂತ ಹೇಳಿದ್ದೆ, ಇಂಟಿಗ್ರೇಟೆಡ್ GST ಅಂತ ಹೇಳಿದ್ದೆ. ಇದು ಯಾವಾಗ ಅಪ್ಲಿಕಬಲ್ ಆಗುತ್ತೆ ಅಂದ್ರೆ, ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂದ್ರೆ ಅಂತಾರಾಜ್ಯ ವಹಿವಾಟು. ಸೆಲ್ಲರ್ ಅಂಡ್ ಬೈಯರ್ ಬೋತ್ ಆರ್ ಲೊಕೇಟೆಡ್ ಇನ್ ಡಿಫರೆಂಟ್ ಸ್ಟೇಟ್ಸ್, ಅಂದ್ರೆ ಖರೀದಿ ಮಾಡೋನೇ ಒಂದು ರಾಜ್ಯದಲ್ಲಿದ್ದಾನೆ, ಮಾರಾಟ ಮಾಡೋನೇ ಒಂದು ರಾಜ್ಯದಲ್ಲಿದ್ದಾನೆ. ಸೊ ಇವಾಗ ಈ ಒಂದು ಟ್ಯಾಕ್ಸೇಷನ್ ಶೇರಿಂಗ್ ಹೆಂಗಾಗತ್ತೆ? So ಇದರ collection revenue is collected by the central government shared with the state where goods is imported. So ಈ ಒಂದು ತೆರಿಗೆಯನ್ನ ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡ್ಕೊಳ್ಳುತ್ತೆ, ಬಟ್ ಅದರ ಒಂದು ಶೇರ್ ಏನಿರುತ್ತೆ ಅದನ್ನ ಯಾವ ರಾಜ್ಯದಿಂದ ಅದನ್ನ ಖರೀದಿ ಮಾಡ್ಲಾಗಿರುತ್ತೆ ಆ ರಾಜ್ಯಕ್ಕೆ ಕೊಡ್ಲಾಗುತ್ತೆ. ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ, ಫಾರ್ ಎಕ್ಸಾಂಪಲ್ ಸೆಲ್ಲರ್ A is is a seller located in the state of Karnataka. ಸೊ ಇವರೊಬ್ರು ಮ್ಯಾನುಫ್ಯಾಕ್ಚರ್ ಅಂತ ತಿಳ್ಕೊಳ್ಳೋಣ. ಸೊ ಇವರು ಕರ್ನಾಟಕದಲ್ಲಿ ಇದ್ದಾರೆ, ಅರ್ಥ ಆಯ್ತಲ್ವಾ? ಸೊ ಅದಾದ್ಮೇಲೆ B ಇವರು ಬೈಯರ್ ಆಗಿರ್ತಾರೆ, ಅಂದ್ರೆ ಪ್ರಾಡಕ್ಟ್ ನ ಇವರು ಬೈ ಮಾಡ್ತಾ ಇದ್ದಾರೆ. ಸೊ ಇವ್ರು ಸಪೋಸ್ ಪಂಜಾಬ್ ಅಲ್ಲಿ ಇರ್ತಾರೆ. ಸೊ ಪಂಜಾಬ್ ಅಲ್ಲಿ ಇರ್ತಾರೆ, ಬಟ್ ಇವ್ರು ಬೈ ಮಾಡಿರೋದೆಲ್ಲಿಂದ? ಕರ್ನಾಟಕದಿಂದ. ಬಟ್ ಬೈಯರ್ ಎಲ್ಲಿಂದ ಇದ್ದಾರೆ? ಪಂಜಾಬ್ ಅಲ್ಲಿ ಇದ್ದಾರೆ. ಸೊ ಇವಾಗ ನಾವು ಬೈ ಮಾಡಿದಾಗ ಕರ್ನಾಟಕಕ್ಕೆ ನಾವು ಟ್ಯಾಕ್ಸ್ ಅನ್ನ ಪೇ ಮಾಡ್ಬಿಡ್ತೀವಿ ಅಥವಾ GST ಅನ್ನ ಪೇ ಮಾಡಿರ್ತೀವಿ. ಸೊ ಈ GST ಏನಾಗುತ್ತೆ ಫರ್ದರ್ ಸೆಂಟ್ರಲ್ ಗವರ್ಮೆಂಟ್ ಹೋಗುತ್ತೆ. ಸೊ ಸೆಂಟ್ರಲ್ ಗವರ್ಮೆಂಟ್ ಹೋದಾಗ, ಸಿನ್ಸ್ ದಿ ಪರ್ಚೇಸರ್ ಇಸ್ ಫ್ರಮ್ ಪಂಜಾಬ್, ಅಂದ್ರೆ ಇವರ ಪಂಜಾಬ್ ನಲ್ಲಿ ಇರ್ತಕ್ಕಂಥ ಒಬ್ಬ ರಿಜಿಸ್ಟರ್ಡ್ ಪಾರ್ಟಿ ಇದನ್ನ ಪರ್ಚೇಸ್ ಮಾಡಿದ್ರೆ, ಸೊ ಆ ಒಂದು GST ಏನಿರುತ್ತೆ ಸೊ ಅದು 50% ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ, 50% ಪಂಜಾಬ್ಗೆ ಹೋಗುತ್ತೆ, ಕರ್ನಾಟಕಕ್ಕೆ ಬರೋದಿಲ್ಲ. ಸೊ ಇದನ್ನ ನಾವು IGST ಅಥವಾ ಇಂಟಿಗ್ರೇಟೆಡ್ GST ಅಂತ ಕರಿತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್ ದಿ ಕಾನ್ಸೆಪ್ಟ್ ಆಫ್ IGST. ಸೊ ಅದಾದ್ಮೇಲೆ GST ಕೌನ್ಸಿಲ್ ನ ರಚನೆ ಹೇಗಿರುತ್ತೆ? ಸೊ ಆಸ್ ಪರ್ ಆರ್ಟಿಕಲ್ 279A of the amendment of the constitution, GST council is the joint forum of the center and state. ಸೊ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಒಂದು ಸ್ಟೇಟ್ಮೆಂಟ್ ಅಥವಾ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಅದೇನು ಅಂದ್ರೆ, GST ಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನ ರೂಪಿಸುವಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಇಬ್ಬರಿಗೂ ಸಮಾನವಾದ ಹಕ್ಕಿದೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿರುತ್ತೆ. ಸೊ ಈ ಒಂದು ಹೇಳಿಕೆ ಆರ್ಟಿಕಲ್ 279A ನ ಪ್ರಕಾರ ಸೊ GST ಕೌನ್ಸಿಲ್ ನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ವೇದಿಕೆ ಆಗಿರುತ್ತೆ. ಸೊ ಇದರ ಚೇರ್ ಪರ್ಸನ್ ಯಾರಾಗಿರ್ತಾರೆ ಅಂದ್ರೆ
ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ಅಂದ್ರೆ ಕೇಂದ್ರ ಸರ್ಕಾರದ ಆರ್ಥಿಕ ಸಚಿವರು ಯಾರಿರ್ತಾರೆ ಸೊ ಇದರ ಅಧ್ಯಕ್ಷರು ಅಥವಾ ಚೇರ್ಪರ್ಸನ್ ಆಗಿರ್ತಾರೆ. ಸೊ ಅದಾದ್ಮೇಲೆ ದಿ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಅಂತ ಒಬ್ರು ಇರ್ತಾರೆ. ಅಂದ್ರೆ ಫಿನಾನ್ಸ್ ಗೆ ಸಂಬಂಧಪಟ್ಟಂತೆ ಫಿನಾನ್ಸ್ ಮಿನಿಸ್ಟರ್ ಅಥವಾ ಆರ್ಥಿಕ ಸಚಿವರ ಅಡಿಯಲ್ಲಿ ಒಬ್ರು ಇರ್ತಾರೆ. ಅವ್ರನ್ನ ನಾವು ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಅಂತ ಕರಿತೀವಿ. ಸೊ ಇವರು ಇನ್ಚಾರ್ಜ್ ಆಫ್ ರೆವಿನ್ಯೂ ಅಥವಾ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಆಗಿರ್ತಾರೆ. ಸೊ ಇವರು ಒಬ್ರು ಸದಸ್ಯರಾಗಿರ್ತಾರೆ. ಅದಾದ್ಮೇಲೆ the minister in charge of finance or taxation or any other minister nominated by each state government ಅಂದ್ರೆ ಪ್ರತಿಯೊಂದು ರಾಜ್ಯ ಸರ್ಕಾರಗಳು ಅಥವಾ ಕೇಂದ್ರ ಸರ್ಕಾರಗಳ ಆ ಒಂದು ಫಿನಾನ್ಸ್ ಮಿನಿಸ್ಟರ್ ಅಥವಾ ಆರ್ಥಿಕ ಸಚಿವರು ಯಾರಿರ್ತಾರೆ ಅಥವಾ ಆರ್ಥಿಕ ಸಚಿವರಾಗಿ ನಾಮಿನೇಟ್ ಮಾಡಿರ್ತಕ್ಕಂಥ ಅಥವಾ ನಾಮನಿರ್ದೇಶನ ಮಾಡಿರ್ತಕ್ಕಂಥ ಯಾವುದೇ ಮೆಂಬರ್ ಅಥವಾ ಸದಸ್ಯ ಕೂಡ ಈ ಒಂದು GST ಕೌನ್ಸಿಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ದಿ ಸ್ಟ್ರಕ್ಚರ್ ಆಫ್ GST ಕೌನ್ಸಿಲ್. ಅದಾದ್ಮೇಲೆ GST ಕೌನ್ಸಿಲ್ ನ ಒಂದು ರೆಸ್ಪಾನ್ಸಿಬಿಲಿಟಿ ಅಥವಾ ಅದರ ಒಂದು ಆಂಬಿಟ್ ಏನಿರುತ್ತೆ ಅಂದ್ರೆ ಇಟ್ ಕ್ಯಾನ್ ಓನ್ಲಿ ಮೇಕ್ ರೆಕಮೆಂಡೇಶನ್ಸ್. ಇದು ಶಿಫಾರಸುಗಳನ್ನ ಮಾತ್ರ ಮಾಡ್ತಕ್ಕಂಥ ಅಧಿಕಾರವನ್ನ ಹೊಂದಿರುತ್ತೆ. ಸೊ ಇವ್ರು ಮಾಡಿರ್ತಕ್ಕಂಥ ರೆಕಮೆಂಡೇಶನ್ಸ್ ಆರ್ ನಾಟ್ ಕಂಪಲ್ಸರಿ. ಅದು ಕಂಪಲ್ಸರಿ, ಅದನ್ನ ಕಡ್ಡಾಯವಾಗಿ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅದನ್ನ ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತ ಏನಿಲ್ಲ. ಸೊ ದಿಸ್ ಇಸ್ ಓನ್ಲಿ ರೆಕಮೆಂಡೇಟರಿ ಇನ್ ನೇಚರ್. ಶಿಫಾರಸುಗಳನ್ನ ಮಾತ್ರ ಮಾಡ್ಬೋದಾಗಿರುತ್ತೆ. ಸೊ ಯಾವ್ಯಾವ್ದ್ರ ಮೇಲೆ ಅವರು ಶಿಫಾರಸುಗಳನ್ನ ಮಾಡ್ಬೋದಂದ್ರೆ ಟ್ಯಾಕ್ಸಸ್, ಸೆಸ್ ಮತ್ತೆ ಸರ್ಚಾರ್ಜ್ ಅಂದ್ರೆ ಆ ಒಂದು ಶುಲ್ಕ ಆಗಿರ್ಬೋದು, ಹೆಚ್ಚುವರಿ ಶುಲ್ಕ ಆಗಿರ್ಬೋದು, ಮತ್ತೆ ಸೆಸ್ ಏನಿರುತ್ತೆ. ಸೊ ಇವೆಲ್ಲ ಎಷ್ಟೆಷ್ಟು ಇರಬೇಕು, ಯಾವ ಪ್ರಾಡಕ್ಟ್ಗೆ ಎಷ್ಟಿರ್ಬೇಕು, ಸೊ ಅದ್ರ ಮೇಲೆ ಇವರು ಕೇಂದ್ರ ಮತ್ತು ರಾಜ್ಯಗಳಿಗೆ ಅಥವಾ ಸ್ಥಳೀಯ ಸಂಸ್ಥೆಗಳಿಗೆ ವಿಧಿಸಬಹುದಾದಂತಹ ತೆರಿಗೆಯ ಮೇಲೆ ಅವರು ಸಜೆಷನ್ ನ ಕೊಡ್ಬೋದಾಗಿರುತ್ತೆ. ಅದಾದ್ಮೇಲೆ ಯಾವ ಯಾವ ಪ್ರಾಡಕ್ಟ್ಸ್ ಅನ್ನ ಎಕ್ಸೆಂಪ್ಟೆಡ್ ಫ್ರಮ್ ದಿ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸಸ್, ಯಾವ ಒಂದು ವಸ್ತುಗಳನ್ನ ಅಥವಾ ಸೇವೆಗಳನ್ನ ಈ ಒಂದು ವಿನಾಯಿತಿ ನೀಡಬಹುದು ಅಂದ್ರೆ GST ಇಂದ ಹೊರಗಡೆ ಇಡಬಹುದು. ಮತ್ತೆ ಯಾವ ವಸ್ತುಗಳನ್ನ ವಿಚ್ ಆರ್ ಸಬ್ಜೆಕ್ಟೆಡ್ ಟು GST, ಯಾವ ವಸ್ತುಗಳ ಮೇಲೆ ಕಂಪಲ್ಸರಿ GST ಅನ್ನ ಪೇ ಮಾಡ್ಲೇಬೇಕು. ಸೊ ಇದನ್ನು ಕೂಡ GST ಕೌನ್ಸಿಲ್ ರೆಕಮೆಂಡ್ ಮಾಡ್ತಾರೆ. ಅದಾದ್ಮೇಲೆ ಅಪೋರ್ಷನ್ಮೆಂಟ್ ಅಥವಾ ತೆರಿಗೆಗಳ ಹಂಚಿಕೆ. ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ಹೋಗ್ಬೇಕು, ಕೇಂದ್ರ ಸರ್ಕಾರಕ್ಕೆ ಎಷ್ಟು ಹೋಗ್ಬೇಕು. ಸೊ ಆ ಒಂದು ಹಂಚಿಕೆ ಏನಿರುತ್ತೆ ಅದನ್ನ ನಾವು ಅಪೋರ್ಷನ್ಮೆಂಟ್ ಅಂತ ಕರಿತೀವಿ. ಸೊ ಅದನ್ನು ಕೂಡ GST ಕೌನ್ಸಿಲ್ ರೆಕಮೆಂಡ್ ಮಾಡುತ್ತೆ. ಅದಾದ್ಮೇಲೆ ಥ್ರೆಶೋಲ್ಡ್ ಲಿಮಿಟ್ ಆಫ್ ಟರ್ನ್ ಓವರ್ ಅಂದ್ರೆ ಒಂದು ತೆರಿಗೆಯನ್ನ ವಿಧಿಸಬೇಕಾಗಿದ್ರೆ ಯಾವ್ದೋ ಒಂದು ಕಂಪನಿ ಎ ಅಂತ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಆ ಒಂದು ಕಂಪನಿಯ ಒಂದು ಆರ್ಥಿಕ ವರ್ಷದಲ್ಲಿ ಎಷ್ಟು ಟರ್ನ್ ಓವರ್ ಅಥವಾ ವಹಿವಾಟು ಮಾಡಿದ್ರೆ ಮಾತ್ರ ಅವರು ಟ್ಯಾಕ್ಸ್ ಅನ್ನ ಪೇ ಮಾಡ್ಬೇಕಾಗಿರುತ್ತೆ. ಸೊ ಅದನ್ನು ಕೂಡ GST ಕೌನ್ಸಿಲ್ ರೆಕಮೆಂಡ್ ಮಾಡುತ್ತೆ. ಸೊ ಈ ಒಂದು ಸ್ಟೇಟ್ಮೆಂಟ್ ಪ್ರಕಾರ ನಾವು ನಿಮ್ಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ವಾಟ್ ಈಸ್ ದಿ ಮಿನಿಮಮ್ ಟರ್ನ್ ಓವರ್. ಪ್ರಸ್ತುತವಾಗಿ ಯಾವುದೇ ಒಂದು ಕಂಪನಿ ಅಥವಾ ಸರ್ವಿಸ್ ಪ್ರೊವೈಡರ್ ಎಷ್ಟು ಮಿನಿಮಮ್ ಟರ್ನ್ ಓವರ್ ಇದ್ರೆ ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಅವರು GST ಅನ್ನ ಕಂಪಲ್ಸರಿ ಪೇ ಮಾಡ್ಬೇಕಾಗಿರುತ್ತೆ. ಸೊ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಗೆ ತಿಳಿಸಬಹುದಾಗಿರುತ್ತೆ. ಅದಾದ್ಮೇಲೆ ಫ್ಲೋರ್ ರೇಟ್ಸ್ ಅಂತ ಕರಿತೀವಿ ಅಥವಾ ಕನಿಷ್ಠ ದರಗಳು ಅಂತ ಕರಿತೀವಿ. ಅಂದ್ರೆ ಈ ಒಂದು ದರಕ್ಕಿಂತ GST ಇನ್ಕ್ರೀಸ್ ಆಗಬಾರ್ದು ಅಥವಾ ಡಿಕ್ರೀಸ್ ಆಗಬಾರ್ದು, ಅದನ್ನ ನಾವು ಫ್ಲೋರ್ ರೇಟ್ಸ್ ಅಂತ ಕರಿತೀವಿ. ಸೊ ಆ ಫ್ಲೋರ್ ರೇಟ್ಸ್ ನ ಕೂಡ ಇವರು ಡಿಸೈಡ್ ಮಾಡ್ತಾರೆ. ಅದಾದ್ಮೇಲೆ ನ್ಯಾಚುರಲ್ ಕೆಲಾಮಿಟೀಸ್ ಆದಾಗ ಅಥವಾ ನೈಸರ್ಗಿಕ ವಿಪತ್ತು ಅಥವಾ ದುರಂತ ಸಮಯದಲ್ಲಿ ಹೆಚ್ಚುವರಿ ಟ್ಯಾಕ್ಸ್ ಅನ್ನ ಅವರು ಕಲೆಕ್ಟ್ ಮಾಡ್ತಕ್ಕಂತ ಒಂದು ಶಿಫಾರಸುಗಳನ್ನ ಕೂಡ ಮಾಡಬಹುದಾಗಿರುತ್ತೆ. ಮತ್ತೆ ಸ್ಪೆಷಲ್ ಪ್ರಾವಿಷನ್ ವಿತ್ ರೆಸ್ಪೆಕ್ಟ್ ಟು ಸ್ಟೇಟ್ಸ್ ಅಂದ್ರೆ ಈ ನಾರ್ತ್ ಈಸ್ಟ್ ಸ್ಟೇಟ್ಸ್ ಮತ್ತೆ ಹಿಲ್ಲಿ ಸ್ಟೇಟ್ಸ್ ಮತ್ತೆ ಕೆಲವೊಂದು UTs ಗಳಲ್ಲಿ ಅವ್ರಿಗೆ ಸ್ಪೆಷಲ್ ಪ್ರಾವಿಷನ್ಸ್ ಕೊಟ್ಟಿರ್ತಾರೆ. ಆ ಸ್ಟೇಟ್ಸ್ ಯಾವ್ದ್ಯಾವ್ದು ಅಂತ ನಾವಿಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೊ ಈ ರಾಜ್ಯಗಳಿಗೆ ಕೊಡಬಹುದಾಗಿರ್ತಕ್ಕಂಥ ಒಂದು ವಿಶೇಷವಾದ ವಿನಾಯಿತಿ ಏನು GST ಗೆ ಸಂಬಂಧಪಟ್ಟಂತೆ, ಸೊ ಅದನ್ನು ಕೂಡ GST ಕೌನ್ಸಿಲ್ ಶಿಫಾರಸನ್ನ ಕೊಡ್ಬೋದಾಗಿರುತ್ತೆ. ಅದಾದ್ಮೇಲೆ ಡೇಟ್ ಆನ್ ವಿಚ್ GST ಶಲ್ ಬಿ ಲೆವಿಡ್ ಅಂದ್ರೆ ಅವರು GST ಅನ್ನ ಅವರು ಕಲೆಕ್ಟ್ ಮಾಡ್ಕೊಂಡಿರ್ತಾರೆ, ಯಾವ ಡೇಟ್ಗೆ ಅದನ್ನ ಸರ್ಕಾರಕ್ಕೆ ಪೇ ಮಾಡ್ಬೇಕು ಅದನ್ನು ಕೂಡ ಇವರು ಡಿಸೈಡ್ ಮಾಡ್ತಾರೆ. ಅದಾದ್ಮೇಲೆ ಐ ಮೀನ್ ನಾಟ್ ಓನ್ಲಿ ದಟ್, ಅದಾದ್ಮೇಲೆ ಈ ಪ್ರಾಡಕ್ಟ್ಸ್ ಈ GST ಇಂದ ಹೊರಗಡೆ ಇರತಕ್ಕಂತ ಪ್ರಾಡಕ್ಟ್ಸ್ ಫಾರ್ ಎಕ್ಸಾಂಪಲ್ ಪ್ರತಿ ಮಂತ್ ಲಾಸ್ಟ್ ಮಂತ್ ಅಲ್ಲಿ ಕಲೆಕ್ಟ್ ಆಗಿರ್ತಕ್ಕಂಥ GST ಅನ್ನ ನೆಕ್ಸ್ಟ್ ಮಂತ್ 20ಗೆ ಸರ್ಕಾರಕ್ಕೆ ಪೇ ಮಾಡ್ಬೇಕಾಗಿರುತ್ತೆ. ಇದ್ರ ಮೇಲೆ ಕೂಡ ಶಿಫಾರಸುಗಳನ್ನ ಕೊಡುತ್ತೆ. ಅದ್ರ ಜೊತೆಗೆ ಇವಾಗ GST ಇಂದ ಹೊರಗೆ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಪೆಟ್ರೋಲಿಯಂ ಆಗಿರ್ಬೋದು, ಈ ಕೆಲವೊಂದು ಗೂಡ್ಸ್ ನಾವು ಆಲ್ರೆಡಿ ಮುಂಚೆನೆ ಡಿಸ್ಕಸ್ ಮಾಡಿದಾಗೆ ಆಲ್ಕೋಹಾಲಿಕ್ ಮತ್ತೆ ಎಲೆಕ್ಟ್ರಿಸಿಟಿ ಇವೆಲ್ಲ ಏನಿದೆ, ಸೊ ಇದು ಪ್ರಸ್ತುತವಾಗಿ GST ಆಂಬಿಟ್ ಗೆ ಬರೋದಿಲ್ಲ. ಸೊ ಈ ಒಂದು ಪ್ರಾಡಕ್ಟ್ಸ್ ನ ಯಾವ ದಿನಾಂಕಕ್ಕೆ ನಾವು GST ಒಳಗಡೆ ತೆಗೆದುಕೊಳ್ಬಹುದು ಅದನ್ನು ಕೂಡ ಇವರು ಶಿಫಾರಸುಗಳನ್ನ ಮಾಡಬಹುದಾಗಿರುತ್ತೆ. ಅಂಡ್ ಎನಿ ಅದರ್ ಮ್ಯಾಟರ್ ರಿಲೇಟೆಡ್ ಟು ಟ್ಯಾಕ್ಸಸ್. ಸೊ
ಏನೋ ಈ ಒಂದು ತೆರಿಗೆಗೆ ಸಂಬಂಧಪಟ್ಟಂತ ಯಾವುದೇ ಇತರ ವಿಷಯಗಳಿದ್ರು ಕೂಡ ಇವರು ಶಿಫಾರಸುಗಳನ್ನ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ GST ಗೆ ಸಂಬಂಧಪಟ್ಟಂತ ವಿಷಯಗಳನ್ನ ನಾನು ಆದಷ್ಟು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಡೆಫಿನೆಟ್ಲಿ ಇದು ನಿಮ್ಮ ಪರೀಕ್ಷೆಗಳಿಗೆ ಉಪಯುಕ್ತ ಆಗುತ್ತೆ ಅನ್ನೋ ಒಂದು ಫೀಲಿಂಗ್ ಇಂದ ಸೊ ಈ ಒಂದು ಡಿಸ್ಕಷನ್ ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. I'll once again meet you tomorrow with tomorrow's current affairs.